ಸರ್. ಓಕೆ. ಎಸ್ ಸರ್. ಎಲ್ರಿ ಮುಖಾನೇ ಕಾಣಿಸ್ತಾ ಇಲ್ಲ, ಬೇರೆ ಫುಟೇಜ್ ಇಲ್ವಾ? ಇತ್ತು ಸರ್, 3 CCTV ಇತ್ತು. ಅದರಲ್ಲಿ ಸರಿ ಇದ್ದಿದ್ದು ಇದೊಂದೇ ಸರ್. ಒಂಚೂರು ಫಾರ್ವರ್ಡ್ ಮಾಡಿದರೆ ಆ ಹುಡುಗ ರಿಟರ್ನ್ ಬರ್ತಾನೆ, ಅಲ್ಲ ಅವನ ಮುಖ ಕಾಣಿಸುತ್ತೆ. ಈ ಹುಡುಗನ ಟ್ರೇಸ್ ಮಾಡ್ರಿ. ಸರಿ, ಫುಟೇಜಸ್ನ ಎಲ್ಲ ಸ್ಟೇಷನ್ಗೂ ಫಾರ್ವರ್ಡ್ ಮಾಡಲಾ? ಆ ಕೆಲಸ ಮಾಡಬೇಡ್ರಿ, ಆಮೇಲೆ ಆ ಹುಡುಗ ಅಲರ್ಟ್ ಆದ್ರೆ ಕಷ್ಟ. ಬೇಕಿದ್ರೆ ನಿಮ್ಮ ಟ್ರಸ್ಟೆಡ್ ಸೋರ್ಸ್ಗಳಿಗೆ ಈ ಹುಡುಗನ ಫೋಟೋನ ಕಳಿಸ್ಕೊಡಿ. ಓಕೆ ಸರ್. ಈ ಕೇಸ್ಗೆ ಇವನು ಇಂಪಾರ್ಟೆಂಟ್ ಲೀಡ್, ಆದಷ್ಟು ಬೇಗ ಇವನು ಹಿಡಿಬೇಕು. ಪಿಂಟೋ ಇಲ್ರಿ? 1 ನಿಮಿಷ ನೋಡ್ತೀನಿ ಸರ್. ಸರ್. ಹಲೋ ಪಿಂಟೋ, ಎಲ್ಲಿದ್ದೀರಾ? ಇಲ್ಲೇ ಸ್ಟೇಷನ್ ಪಕ್ಕದಲ್ಲಿದ್ದೀನಿ. 2 ನಿಮಿಷ ಅಲ್ಲಿ ಬಂದೆ. ಓಕೆ ಓಕೆ. ಹಾಂ, ಈ ಫೋಟೋ ಪ್ರಿಂಟ್ ತೆಗೆಸಿ. ಓಕೆ ಸರ್. ಸರ್. ಹಾಂ ತುಕಾರಾಮ್, ಎಲ್ಲಿ ಪಿಂಟೋ? ಇಲ್ಲೇ ಪಕ್ಕದಲ್ಲಿದ್ದಾರೆ, ಬರ್ತಾರೆ. ಹಾಗೆ ಒಂದು ಗುಡ್ ನ್ಯೂಸ್. ಏನು? ಕಾರ್ ಬಂತು ಕೊನೆಗೂ. ಎಲ್ಲ ನಿಮ್ಮ ಕಾಲ್ಗುಣ ಸರ್. ಪಿಂಟೋ ಪಿಂಟೋ ಸರ್. ಎಸ್ ಸರ್. ಎಸ್ ಮಿಸ್ಟರ್ ಪಿಂಟೋ, ಏನು ಕತೆ ಆ ಜೋಡಿ ನಾಯಿಗಳದು? ಸರ್, ಅವರಿಬ್ಬರು ವರ್ಧನ್ ಜೊತೆ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ನೀವು ಹೇಳಿದ ಹಾಗೆ ನಾಯಿಯಷ್ಟೇ ನಿಯತ್ತು. ಕೊಲೆ ಆದ ಹಿಂದಿನ ದಿವಸ ವರ್ಧನ್ ಮತ್ತು ತ್ಯಾಗರಾಜ್ ಮೀಟ್ ಮಾಡಿದ್ದಾರೆ. ಮೀಟ್ ಮಾಡಿದಾಗ ಇಬ್ಬರಿಗೂ ಜಗಳ ಆಗಿದೆ. ಈ ತ್ಯಾಗರಾಜ್ ವರ್ಧನ್ನ ಕೊಲೆ ಮಾಡುವ ಧಮಕಿ ಹಾಕಿದ್ದಾನೆ. ವರದ ಬಾ ತ್ಯಾಗರಾಜ್, ಏನಿಷ್ಟು ದೂರ? ಕಂಟೈನರ್ ಬಿಸ್ನೆಸ್ಸಿಗೆ ತಲೆ ಹಾಕಬೇಡಂತ ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ. ಏನೋ ಸಣ್ಣ ಪುಟ್ಟ ವೈಟ್ ಕಾಲರ್ ಕ್ರೈಮ್ ಮಾಡಿಬಿಟ್ಟು ಸೈಲೆಂಟಾಗಿ ಸೈಡ್ಗಿರ್ತೀಯ ಅಂತ ಸುಮ್ಮನೆ ಬಿಟ್ಟರೆ ನನ್ನ ಎರಡಿಗೆ ಬಂದು ನನಗೆ ಧಮಕಿ ಹಾಕ್ತೀಯಾ? ನೀನು ಯಾವ ಲೆಕ್ಕನೋ? ಹೈವೇಲಿ ಆಕ್ಸಿಡೆಂಟ್ಗಳಿಗೇನು ಕಮ್ಮಿ ಇಲ್ಲ. ನೆಗೆದು ಬಿದ್ದವ್ರನ್ನ ಕೇಳೋಕೆ ಗತಿನೂ ಇರಲ್ಲ. ಅದಿರಲಿ, ನೀವಿಬ್ರು ಹಿಂದೆ ಎಲ್ಲಿದ್ರಿ ಅಂತ ಒಂದ್ಸಲಿ ನೆನೆಸ್ಕೊಳ್ಳಿ. ಕಂಡೋರ್ ಬೂಟ್ ನಕ್ಕಿ ಈ ಮಟ್ಟಕ್ಕೆ ಬೆಳೆದೀರ. ಹೀಗೆ ಆದ್ರೆ ಹೆಚ್ಚು ಕಾಲ ಉಳಿಯೋಲ್ಲ. ನಿಮ್ಮಣ್ಣ ಯೂನಿಯನ್ ಮಿನಿಸ್ಟರ್ ಅಂತ ಭಾಳ ಎಗರಾಡ್ತಿದ್ಯಾ. ನೀವೆಲ್ಲ ಇಷ್ಟು ಎಗರಾಡೋಕೆ ಅದೇ ಒಂದು ಪವರ್. ವರದ, ಟೈಮ್ ಒಂದೇ ಥರ ಇರೋಲ್ಲ. ಕಾಲ ಅನ್ನೋದು ಬದಲಾಗ್ತಾನೆ ಇರುತ್ತೆ. ಒಳ್ಳೆ ಕಾಲ ನನಗೆ ಬಂದೇ ಬರುತ್ತೆ. ಪವರು ಯಾರ ಹತ್ರ ಇದೆ ಇಲ್ಲ ಅನ್ನೋದು ಮುಖ್ಯ ಅಲ್ಲ. ಅದಿರಲಿ, ಅವನೇನಾದರೂ ಎಲೆಕ್ಷನಲ್ಲಿ ನಿಲ್ಲಿಸ್ಬೇಕಂತಿದ್ಯಾ? ಹೌದು, ನಿಲ್ಲಿಸ್ತೀನಿ. ಅತಿ ಆಯ್ತು. ಈ ಸಮುದ್ರದ ಆಳನ ಅಳಿಯಕ್ಕೆ ಹೋಗ್ಬೇಡ, ವಾಶ್ ಔಟ್ ಆಗ್ಬಿಡ್ತೀಯಾ. ವರ್ಧನ್, ಇಲ್ಲೇ ಬಿಟ್ಬಿಡು. ನಾವು ನಿನ್ ತಂಟೆಗೆ ಬರಲ್ಲ, ನೀನ್ ನನ್ನ ತಂಟೆಗೆ ಬರಬೇಡ ಅಷ್ಟೇ. ಇನ್ ಮುಂದೆ ಎಲ್ಲಕ್ಕೂ ಬರ್ತೀನಿ. ಅದೇನ್ ಕಿಸಿತಿರೋ ಕಿಸಿರಿ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಎಲ್ಲದಕ್ಕೊಂದು ಫುಲ್ ಸ್ಟಾಪ್ ಹಾಕೇ ಹಾಕ್ತೀನಿ. ಫುಲ್ ಸ್ಟಾಪ್ ಹಾಕೋದು ನೀನಲ್ಲ, ನಾನು ನಿನ್ಗೆ ಫುಲ್ ಸ್ಟಾಪ್ ಹಾಕ್ತೀನಿ. ನೋಡ್ತಾ ಇರೋ, ಹುಷಾರ್. ಅದಕ್ಕೋಸ್ಕರನೇ ಈ ಶರತ್ಗಣ ಇಬ್ಬರಿಗೂ ತ್ಯಾಗರಾಜ್ ಮೇಲೆ ಸಿಟ್ಟು. ಒಂದು ಸಣ್ಣ ಕ್ಲೂ ಸಿಕ್ಕಿದ್ರೆ ಸಾಕು ಸರ್, ತ್ಯಾಗರಾಜ್ನ ಮುಗಿಸ್ಬಿಡ್ತಾರೆ. ತುಕಾರಾಮ್ ಹೇಳ್ತಾ ಇದ್ರು ತ್ಯಾಗರಾಜ್ನ ಎಲ್ಲ ಇಲ್ಲಿಗಲ್ ಬಿಸ್ನೆಸ್ ಬಗ್ಗೆ. ಹೌದು ಸರ್, ದೊಡ್ಡ ಕುಳ. ಹಾಗಾಗಿ ಅವರ ಇಲ್ಲೀಗಲ್ ಬಿಸ್ನೆಸ್ ಬಗ್ಗೆ ನಮ್ಗೆ ಏನು ಮಾಡೋಕ್ಕಾಗಲ್ಲ ಸರ್.
ಎಲ್ಲಿಂದಲೋ ಬಂದ ತ್ಯಾಗರಾಜ್ ತನ್ನನ್ನು ಓವರ್ಟೇಕ್ ಮಾಡ್ತಿದ್ದಾನೆ, ತನ್ನ ಬಿಸ್ನೆಸ್ಸನ್ನು ಕಬಳಿಸೋಕೆ ನೋಡ್ತಿದ್ದಾನೆ ಅಂತ ಈ ಗ್ಯಾಂಗ್ಗಳ ಮಧ್ಯ ಯಾವಾಗಲೂ ವಾರ್ ನಡೀತಿತ್ತು ಸರ್. ಪಿಂಟೋ, ಸರ್. ನೀವು ಆ ನಾಯಿ ಮರಿಗಳನ್ನ ಅಬ್ಸರ್ವ್ ಮಾಡಿ, ಅಲರ್ಟ್ ಆಗಿರಿ, ವಾಸನೆ ಹಿಡ್ಕೊಂಡು ನಮ್ಗೆ ಉಪಯೋಗ ಆಗೋ ಜಾಗಕ್ಕೆ ಕರ್ಕೊಂಡೋಗಿ. ಓಕೆ ಸರ್. ತುಕಾರಾಮ್ ಸರ್. ಟೀಮ್ನೆಲ್ಲ ಇಲ್ಲಿ ಬರೋಕ್ಕೆ ಹೇಳಿ. ಎಸ್ ಸರ್. ಕಂಗ್ರ್ಯಾಚುಲೇಷನ್ಸ್. Thank you, sir. ಆಲ್ ಆಫ್ ಯು ಹ್ಯಾವ್ ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್. ಫಸ್ಟ್ ಡೇನೇ ಭಾಳ ದೊಡ್ಡ ಕ್ಲೂ ಸಿಕ್ಕಿದೆ. ಹೀಗೆ ಮುಂದುವರೆದ್ರೆ ಕೇಸ್ ಭಾಳ ಬೇಗ ಸಾಲ್ವ್ ಆಗುತ್ತೆ. ಆ್ಯಂಡ್ ಕೀಪ್ ಅಪ್ ದ ಗುಡ್ ವರ್ಕ್. ಓಕೆ, ಥ್ಯಾಂಕ್ ಯು ಸರ್. ಸರ್, ಮನೆಗೆ ಒಂದ್ಸಲ ಹೋಗಿ ಬರಲ್ಲ, ಹೆಂಡತಿಗೆ ಹುಷಾರಿಲ್ಲ. ಪ್ಲೀಸ್ ಹೋಗಿ ಬನ್ನಿ. ಆಯ್ತು ಸರ್. ಇವೆಲ್ಲ ಸ್ವಲ್ಪ ದಿವಸ, ಕೇಸ್ ಸಾಲ್ವ್ ಆದಮೇಲೆ ಎವ್ರಿಥಿಂಗ್ ವಿಲ್ ಬಿ ನಾರ್ಮಲ್. ಸುರಕ್ಷಾ, ನೀವು ಮನೆಗೆ ಹೊರಡಿ. ಪರವಾಗಿಲ್ಲ ಸರ್, ನನ್ನ ಕೈಲಾದಷ್ಟು ಹೆಲ್ಪ್ ಮಾಡ್ತೇನೆ. ಥ್ಯಾಂಕ್ ಯು. ತುಕಾರಾಮ್, ಗಾಡಿ ತೆಗಿರಿ. ಹೋಗಿ ತ್ಯಾಗರಾಜ್ನ ಸ್ವಲ್ಪ ವಿಚಾರಿಸ್ಬೇಕು. ಓಕೆ ಸರ್. ಯಾರೋ? ನಾನು ಶರತ್. ಏಯ್, ಹೋಗಿ ಡೋರ್ ಓಪನ್ ಮಾಡು. ಬ್ಯಾಲೆನ್ಸ್ ಅಮೌಂಟ್ ಎಲ್ಲಿ? ಸದ್ಯಕ್ಕೆ ನಿಸ್ಕೊಂಡು ರೈಟ್ ಹೇಳ್ತಾ ಇರಿ. ಇದು ಸರಿಲ್ಲ ಶರತ್. ನೋಡು ಬಾಬು, ನಾನು ಹೇಳದ್ ಕೇಳ. ನೋಡೋ, ನಾನೇನು ನೀನು ಅರ್ಧಂಬರ್ಧ ಕೆಲಸ ಮಾಡಿಲ್ಲ, ಇಲ್ಲ ಅಂದ್ರೆ ನಾನು ಇನ್ಸ್ಟಾಲ್ಮೆಂಟಲ್ಲಿ ಮಾಡ್ಕೊಟ್ಟಿಲ್ಲ. ನನಗ್ ನನ್ ದುಡ್ಡು ಸಿಗದೆ ನಾನು ಇಲ್ಲಿಂದ ಹೋಗಲ್ಲ. ಏ ಗುರು, ಏನ ಈ ಚಿಲ್ಡ್ರ ಜೊತೆ ಎಲ್ಲ ಡೀಲ್ ಒಪ್ಕೊಂಡಿದ್ಯಾ? ಯಾರು ಚಿಲ್ರೆ? ಮಗನೇ ಚಿಲ್ರೆ ಕಲ್ರೆ ತಲೆ ಬ್ಯಾವರ್ಸಿ ಏ ಮಾರ. ಏ ಶರತ್, ಜಾಗ ನೋಡಿ ಅಲ್ಲ, ಜನ ನೋಡಿ ಮಾತಾಡು. ಬಿಡ್ಲೆ ಬ್ಯಾವರ್ಸಿ. ಬಾಬು ಅರ್ಥ ಮಾಡ್ಕೋ ಬಾಬು. ಪೊಲೀಸ್ ಕೈಗೆ ಸಿಕ್ಕಾಕೊಳ್ಳೋ ಮೊದಲು ಇಲ್ಲಿಂದ ತಪ್ಪಿಸ್ಕೊಳ್ಳಿ. ನಾನು ಹೇಳಿಲ್ಲ ಅಂತ ಹೇಳ್ಬೇಡ ಆಮೇಲೆ. ಬಾಬು ಬಿಡ್ಬೇಡ ಬಾಬು. ಸೈಡ್ ಆಗಿರೋ. ಏಯ್, ನೀನ್ ನಡಿಯ. ಬಿಡ್ಲೆ ಏಯ್, ಬಾಯ್ ಕರ್ಕೊಂಡೋಗ ಅವನ್ನ. ಬಿಡ್ಲೆ ಬಲ ಯಾಕೋ ಹೋಗೋಕ್ ಬಿಟ್ಟೆ? ಏಯ್, ಏನಕ್ಕೆ ಎಗರ್ತಾ ಇದೀಯ ಇವಾಗ? ನಾವೇನ್ ಬೆಂಗಳೂರಲ್ಲಿ ಇದೀವ, ಮಂಗಳೂರಲ್ಲಿ ಇದೀವಿ. ಜಾಸ್ತಿ ಎಗರಾಡ್ದೆ ಸಿಗೋ ದುಡ್ಡು ಸಿಗಲ್ಲ ಅಲ್ಲಿ. ಮೆಂಟಲ್ ತರ ಮಾತಾಡ್ಕೊಂಡ್ ಬಂದ್ಬಿಟ್ಟ. ಸರಿಯಾಗಿ ಹೇಳ್ತಾ ಇದೆಯಾ, ನೀನು ಹೋಗಿ ಮಾತಾಡ್ ಹೋಗು. ಅವನ್ನ ನೋಡ್ಕೋ. ఈలో మరలక పాతేరాతమ్మా.
ಆ ಮೂಲಕ ಅವಳನ್ನ ಮೀಟ್ ಮಾಡಬೇಕು ಅಂದ್ರೆ ಹೇಗೆ ಕರೀತೀಯೋ ಹಾಗೆ ಕರಿ. ಹಲೋ ಪಿಂಕಿ, ಅರ್ಜೆಂಟಾಗಿ ಸ್ವಲ್ಪ ಕೆಳಗಡೆ ಬಾ. ಏ ಲೂಸು, ಅಪ್ಪ ಮನೇಲೇ ಇದ್ದಾರೆ ಕಣೋ. ನಾನು ತಮಾಷೆಗೆ ಹೇಳ್ದೆ. ಪ್ಲೀಸ್ ಹೋಗು, ಆಮೇಲೆ ಸಿಗ್ತೀನಿ. ಅರ್ಜೆಂಟ್ ಇದೆ, ಬಾಲ್ಕನಿ ಹತ್ರ ಆದ್ರೂ ಬಾ. ಏನಾಯ್ತು? ಏನ್ ಮಾಡಿದ್ಯೋ? ಪೊಲೀಸ್ ಹಿಡ್ಕೊಂಡು ಬಂದಿದ್ದಾರೆ. ಅಪ್ಪ ನೋಡಿದ್ರೆ ಮುಗೀತು ಅಷ್ಟೇ. ಫೋನ್ ಕೊಡಿಲ್ಲ. ನೋಡಮ್ಮ, ಏನೂ ಆಗಿಲ್ಲ, ಹೆದರ್ಕೋಬೇಡ ಬಾ. ಮನೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು. 5 ನಿಮಿಷ ನನ್ನ ಹತ್ರ ಮಾತಾಡಬೇಕಿದೆ. ಸರಿ ಸರ್. ಬಾಮ್ಮ, ಬರ್ಡೇ ನೈಟು ಏನು ನಡೀತು, ಎಲ್ಲಿದ್ರಿ, ಸ್ವಲ್ಪ ಡೀಟೇಲಾಗಿ ಹೇಳಮ್ಮ. ಸರ್, ಅವತ್ತು ನೈಟು ಇಲ್ಲೇ ಬಂದಿದ್ದ. ಆಮೇಲೆ ಸರ್ಪ್ರೈಸ್ ಅಂತ ಕ್ಯಾಫೆ ಕರ್ಕೊಂಡು ಹೋಗಿ ಕೇಕ್ ಕಟ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ದೆನ್ ಅನುರಾಗ್ ನನ್ನ ಮನೆಗೆ ಡ್ರಾಪ್ ಮಾಡ್ದೆ ಸರ್. ಅಷ್ಟೇನಾ? ಅದೇ ಪಿಂಕಿ, ಅದು ಸರ್, ಅವತ್ತು ಬರುವಾಗ ದಾರಿ ಮಧ್ಯ ನಿಲ್ಲಿಸಿ ಯಾರ್ಡ್ ಹತ್ರ ಇವನು ಗೊತ್ತಾಯ್ತು. ಬಿಟ್ಟು ಹೋಗಿ ಎಷ್ಟೊತ್ತಾದ್ಮೇಲೆ ವಾಪಸ್ ಬಂದ? ಆಗಲೇ ಬಂದ ಸರ್, ಒಂದು 2 ನಿಮಿಷ. ದೆನ್ ವಿ ಕೇಮ್ ಬ್ಯಾಕ್ ಹೋಮ್. ಓಕೆ, ಸರಿಮಾ, ನೀನು ಹೋಗು.